ಲೇಡಿ ಫೋನ್ ಅಂತ ಹೇಳ್ತೇವೆ. ಲೇಡಿ ಫೋನ್ ಅಂತಕ್ಕಂಥದ್ದು ನೋಡಿ ಯಾವ ರೀತಿ ಕಾಣ್ತದೆ ಅಂತಕ್ಕಂಥದ್ದು. ಈ ಥರ ಇರ್ತದೆ ಇದು. ಇಲ್ಲಿ ಇದೇನು ಈ ಥರ ಎಲೆಗಳಿದೆಯೋ, ಈ ಥರ ಎಲೆಗಳಿದೆಯಲ್ಲ, ಈ ತುದಿಯಿಂದಲೇ ಇದು ಮತ್ತೆ ಬೆಳೀತಕ್ಕಂಥದ್ದು. ಇದು ಕೂಡ ನಮ್ಮಲ್ಲಿ ಇಂಡೋರ್ ಪ್ಲ್ಯಾಂಟ್ಸ್ ಅಂದರೆ ಒಳಗಡೆ ಮನೆಯಲ್ಲಿ ಪಾಟ್ಗಳಲ್ಲಿ ಸಾಕುವಂಥ ಒಂದು ಬೆಳೆಯಾಗಿದೆ, ಕಳೆಯಾಗಿದೆ. ಆಮೇಲೆ ಇದರಲ್ಲಿ ಫರ್ನ್ಗಳಲ್ಲಿ ಇಲ್ಲಿ ಸ್ಪೋರ್ಸ್ ಇರ್ತವೆ. ಆ ಸ್ಪೋರ್ಸಿಂದಲೇ ಇದು ಸ್ಪ್ರೆಡ್ ಆಗ್ತಾ ಇರ್ತದೆ. ಆದ್ದರಿಂದ ಇದನ್ನು ಲೇಡಿ ಫೋನ್ ಅಂತ ಕರೀತಾರೆ. ಯಾಕೆ ಲೇಡಿ ಫೋನ್ ಅಂತ ಕರೀತಾರೆ ಅಂದರೆ ಅದ್ರ ಬಾಟನಿಕಲ್ ನೇಮೇ ಆ ರೀತಿ ಇದೆ. ಥೀರಿಯಮ್ ಫಿಲ್ಸ್ ಫೆಮಿನಾ ಅಂತಕ್ಕಂಥದ್ದು. ಥೀರಿಯಮ್ ಫಿಲ್ಸ್ ಫೆಮಿನಾ ಅಂತಕ್ಕಂಥದ್ದು ಏನಿದೆ, ಅದಕ್ಕೆ ಕಾಮನ್ ನೇಮ್ ಬಂದು ಲೇಡಿ ಫೋನ್ ಅಂತಾರೆ, ಕಾಮನ್ ಲೇಡಿ ಫೋನ್ ಅಂತಾರೆ, ಸಬ್ ಆರ್ಕ್ಟಿಕ್ ಲೇಡಿ ಫೋನ್ ಅಂತಾರೆ, ಅಸ್ಪ್ಲೇನಿಯಮ್ ಲೇಡಿ ಫೋನ್ ಅಂತಾರೆ, ಸದರ್ನ್ ಲೇಡಿ ಫೋನ್, ಟ್ಯಾಟಿಂಗ್ ಲೇಡಿ ಫೋನ್ ಅಂತಾರೆ. ಯಾಕೆ ಲೇಡಿ ಫೋನ್ಗೆ ಲೇಡಿ ಫೋನ್ ಅಂತಾರೆ ಅಂತಂದರೆ ಶಟಲ್ ಕಾಕ್ ಅಂತ ಅಂತಾರೆ, ಈಗಲ್ ಫೋನ್ ಅಂತಾರೆ. ಯಾಕೆ ಅಂತಾರೆ ಅಂತಂದರೆ ಇದು ಬೇರೆ ಬೇರೆ ದೇಶಗಳಲ್ಲಿ ತುಂಬ ಬರುತ್ತೆ. ಕ್ರಿಸ್ಮಸ್ ಎಲ್ಲಿ ಆಚರಿಸ್ತಾರೋ ಅಲ್ಲಿ ಬರ್ತದೆ. ಇದು ಮುಖ್ಯವಾಗಿ ಆಚರಿಸಲಿಕ್ಕೆ ಬೇಕಾಗ್ತದೆ ಅಂತ ಹೇಳ್ಬೋದು. US ಯುನೈಟೆಡ್ ಸ್ಟೇಟ್ಸ್ ಆಫ್ US ಅಲ್ಲಿ ಬರ್ತದೆ. ಆಮೇಲೆ ಯುರೋಪಲ್ಲಿ ಕಂಡು ಬರ್ತದೆ, ಕೆನಡಾ, ಆಸ್ಟ್ರೇಲಿಯಾ ಅಂದರೆ ಪ್ರಪಂಚದಾದ್ಯಂತ ಕಂಡು ಬರ್ತದೆ. ನಮ್ಮ ದೇಶದಲ್ಲಿ ಕೂಡ ಬೆಳೀತಾರೆ. ಆದರೆ ನಮ್ಮ ದೇಶದಲ್ಲಿ ಇಂಡೋರ್ ಪ್ಲಾಂಟ್ಸ್ ಆಗಿ ಬೆಳೀತಾರೆ. ಅದರ ತುಂಬ ಮೆಡಿಸಿನಲ್ ವ್ಯಾಲ್ಯೂ ಇದೆ ಅಂತಕ್ಕಂಥದ್ದು. ಇದನ್ನು ಯಾಕೆ ಹೈಯೆಸ್ಟು ಇದರಲ್ಲಿ ಪ್ರೋಟೀನ್ ಇರೋದ್ರಿಂದ, ಇದನ್ನು ಹೈಯೆಸ್ಟ್ ಪ್ರೋಟೀನ್ ಇರೋದ್ರಿಂದನೇ ಇದನ್ನು ಗುರುತಿಸಲಾಗಿದೆ. ಯಾವುದೆಲ್ಲ ಅಂತ ಹೇಳಿದರೆ, ಈಗ ಉದಾಹರಣೆಗೆ ನೋಡೋಣ. ಏನು ಅಂದರೆ ಪ್ರೋಟೀನ್ಸು ಜಾಸ್ತಿ ಇದೆ, ಜಿಂಕ್ ಇದೆ, ಕ್ಯಾಲ್ಸಿಯಮ್ ಇದೆ, ಪೊಟ್ಯಾಸಿಯಮ್ ಇದೆ, ಆಮೇಲೆ ವಿಟಮಿನ್ ಎ, ವಿಟಮಿನ್ ಬಿ ಕಾಂಪ್ಲೆಕ್ಸ್ ಇದೆ. ತುಂಬ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ. ಉದಾಹರಣೆಗೆ ಬೋನ್ಸು ಮತ್ತು ಟೀತ್ಸ್ ತುಂಬ ಒಳ್ಳೆಯದು. ಯಾವೆಲ್ಲ ಮಹಿಳೆಯರು ಇವತ್ತಿನ ದಿನ ನೋಡಿ 100% ಮಹಿಳೆಯರಲ್ಲೂ ಯಾವುದೇ ವಯಸ್ಸಿನ ಯಾವುದೇ ಒಂದು ಅವರ ಜೀವನಾದ್ಯಂತ ಯಾವುದೋ ಒಂದು ವಯಸ್ಸಿನಲ್ಲಾದರೂ ಅವರಿಗೆ ಬೋನ್ಸು ಮತ್ತು ಟೀತ್ಸು, ಹಲ್ಲಿನ ಮತ್ತು ಎಲುಬುಗಳ ಸಮಸ್ಯೆ ಬಂದೇ ಬರ್ತದೆ. ಐರನ್ ಡಿಫಿಷಿಯನ್ಸಿ ಸಿಂಪ್ಟಮ್ ಬಂದೇ ಬರ್ತದೆ. ಅದರಿಂದ ಎಲ್ಲ ಮಹಿಳೆಯರಿಗೂ ಇದು ಪರಿಚಯ ಇತ್ತು ಅಂತ ಹೇಳಿದರೆ ಸುಮ್ಮನೆ ಸ್ವಲ್ಪ ಇಷ್ಟು ಕಟ್ ಮಾಡಿಬಿಟ್ಟು ರಸವನ್ನು ಬಿಸಿ ನೀರಿನಲ್ಲಿ ಹಾಕ್ಕೊಂಡು ಕುಡಿಯೋದ್ರಿಂದ ಬೋನ್ಸ್ ತುಂಬ ಚೆನ್ನಾಗಾಗ್ತದೆ, ಟೀತ್ಸ್ ಚೆನ್ನಾಗಾಗ್ತದೆ ಅಂತ ಹೇಳ್ಬೋದು. ಐಸೈಟ್ ಚೆನ್ನಾಗಾಗ್ತದೆ. ಯಾರಿಗೆಲ್ಲ ಕಣ್ಣಿನ ದೋಷ ಪ್ರಾಬ್ಲಮ್ ಇರ್ತದೆ ಅವ್ರಿಗೂ ತುಂಬ ಒಳ್ಳೆಯದು. ಕಾನ್ಸ್ಟಿಪೇಷನನ್ನು ಅಂದರೆ ಏನು ಅಂತ ಹೇಳಿದ್ರೆ ಬೌಲ್ ಮೂಮೆಂಟ್ ಆಗೋಲ್ಲ, ಸರಿಯಾಗಿ ಮಲಬದ್ಧತೆ ಇರೋದಿಲ್ಲ ಅಂಥವ್ರು ಇದನ್ನು ತೆಕ್ಕೊಳ್ಬೋದು. ಬಾಡಿ ಪೇನ್, ಎಲ್ಲೆಲ್ಲೋ ಬಾಡಿಗಳಲ್ಲಿ ಪೇನ್ ಇರ್ತದೆ, ನೋವುಗಳಿರ್ತದೆ, ಅವರು ಇದನ್ನು ತೊಗೊಳ್ಬೋದು. ಈಗ ನಾವು ಮೆಡಿಸಿನ್ ಮೊರೆ ಹೋಗ್ತೀವಿ, ಅದು ಹೋಗ್ಕೂಡ್ದು. ಇದನ್ನು ತೊಗೊಳ್ಳೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಹಾರ್ಟ್ ಸಂಬಂಧಿತ ಎಲ್ಲ ರೋಗಿಗಳಿಗೆ ಇದು ತುಂಬ ಚೆನ್ನಾಗಿ ಡಾಕ್ಟ್ರ್ ತೋರಿಸಲೇಬೇಕು. ಬಟ್ ಏನು ಅಂತ ಹೇಳಿದ್ರೆ ಇದರಿಂದ ಕಡಿಮೆ ಆಗ್ತದೆ, ಅಥವಾ ಈಗ ರೋಗ ಬಂದಾದಮೇಲೆ ಇದನ್ನು ಕನ್ಸ್ಯೂಮ್ ಮಾಡಿಬಿಟ್ಟು ನೀವು ಹೇಳ್ದಂಗೆ ಕಡಿಮೆ ಆಗಲಿಲ್ಲ ಅಂತಕ್ಕಂಥದ್ದಲ್ಲ. ಇದನ್ನು ರೋಗಗಳು ಬರೋ ಮುಂಚೆದಲ್ಲೇ ತೊಗೊಂಡು ಇದನ್ನು ಕಂಟ್ರೋಲ್ ಮಾಡ್ಕೊಳ್ಬೋದು. ಅಥವಾ ರೋಗ ಬಂದಾದಮೇಲೆ ತೊಗೊಂಡ್ರೆ 100ಕ್ಕೆ 90ರಷ್ಟು ಏನು ಹಾರ್ಮ್ ಆಗ್ತಾಯಿತ್ತು ಅದನ್ನು 10%ಗೆ ಕಡಿಮೆ ಮಾಡ್ಬೋದು ಅಂತಕ್ಕಂಥದ್ದು. ಅಪಟೈಟನ್ನು ಜಾಸ್ತಿ ಮಾಡುತ್ತೆ, ಅಂದರೆ ಹಸಿವನ್ನು ಜಾಸ್ತಿ ಮಾಡುತ್ತೆ. ಕೆಲವೊಂದು ರೋಗಿಗಳಲ್ಲಿ ನಾವು ನೋಡಿರ್ತೇವೆ ಹಸಿವೆ ಆಗೋಲ್ಲ, ಪಾಪ ಅವರಿಗೆ ಹಸಿವೆ ಆಗೋಲ್ಲ, ಮೆಟಾಬಾಲಿಸಮ್ ಇಲ್ಲ, ಅಂದರೆ ತಿಂದಿರೋದು ಯಾವುದೂ ಡೈಜೆಸ್ಟೇ ಆಗೋಲ್ಲ ಅಂತಂದಾಗ, ಡೈಜೆಸ್ಟ್ ಆಗೋಲ್ಲ ಅಥವಾ ತಿನ್ನಬೇಕಂತ ಆಸೆನೇ ಉತ್ಪತ್ತಾಗಲ್ಲ ಅಂಥ ರೋಗಿಗಳಿಗೆ ತುಂಬ ಚೆನ್ನಾಗಿ ಇಲ್ಲಿ ಒಂದೇ ಒಂದು ಇದು ಮಾಡೋದು ಪ್ರೆಗ್ನೆಂಟ್ ಮತ್ತು ಬ್ರೆಸ್ಟ್ ಫೀಡಿಂಗ್ ಮಹಿಳೆಯರಿಗೆ ಕೊಡಕೂಡ್ದು ಅಂತ ಹೇಳ್ತಾ, ನೆಕ್ಸ್ಟು ಜಿಂಜರನ್ನು ನೋಡೋಣ. ಮುಂದಿನ ವೀಡಿಯೋದಲ್ಲಿ ನೋಡೋಣ, ಯಾಕಂದರೆ ತುಂಬ ಲಾಂಗ್ ಆಗಿಬಿಡುತ್ತೆ ವಿಡಿಯೋ ಅಂತ ಹೇಳ್ತಾ ಈಗ ಇದನ್ನು ಇಲ್ಲಿಗೆ ಮುಗಿಸ್ತೇನೆ. ಅದಕ್ಕೆ ಮುಂಚೆ ಇವತ್ತಿನ ಟ್ಯಾಗ್ಲೈನ್ ಬಂದು ಉಳ್ಳವರು ಶಿವಾಲಯವನ್ನು ಮಾಡುವರು, ಉಳ್ಳವರು ಶಿವಾಲಯವನ್ನು ಮನವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನಿನ ಕಳಸವಯ್ಯ, ಕೂಡಲ ಸಂಗಮ ದೇವ, ಸ್ಥಾವರಕ್ಕಳಿಗುಂಟು ಜಂಗಮಕ್ಕಳಿವಿಲ್ಲ ಅಂತ ಬಸವಣ್ಣವ್ರು ಹೇಳ್ತಾರೆ. ಬಸವಣ್ಣವ್ರು ಹೇಳ್ತಾರೆ ಅಂತ ಹೇಳಿದರೆ ಇದರ ಅರ್ಥ ಬಂದು ಯಾರ ಹತ್ರ ಎಲ್ಲ ದುಡ್ಡಿದೆ ಅವರು ಶಿವಾಲಯವನ್ನು ಮಾಡ್ಬೋದು ಅಥವಾ ಕಟ್ಟಡವನ್ನು ಕಟ್ಬೋದು. ನಾನೇನು ಮಾಡ್ತೀನಿ, ಬಡವ ಇದ್ದೀನಿ ಅಂತ ಹೇಳ್ತಾರೆ. ನನ್ನ ಕಾಲೇ ಕಂಬ, ನನ್ನ ದೇಹವೇ ದೇಗುಲ, ಶಿರವೇ ಹೊನ್ನಿನ ಕಳಸ, ನನ್ನೇನು ತಲೆ ಇದೆ ಅದೇ ಹೊನ್ನಿನ ಕಳಸ ದೇವರೇ, ನನ್ನ ಮನಸ್ಸಿನಲ್ಲಿ ನೀನು ಉಳ್ಕೊಂಡು ನನ್ನನ್ನು ಕಾಪಾಡು ಅಂತಕ್ಕಂಥದ್ದು. ಕೂಡಲ ಸಂಗಮ ದೇವ, ಎಲ್ಲ ಸ್ಥಾವರಗಳೇ ಅಳಿವು, ಸ್ಥಾವರಗಳು ಬಿಲ್ಡಿಂಗ್ಗಳು ನಶಿಸಿ ಹೋಗ್ತವೆ, ಜಂಗಮ ಅಳಿಯೋದಿಲ್ಲ. ಅಥವಾ ಮಾರ್ಮಿಕವಾಗಿ ಹೇಳೋದಾದರೆ ದೇಹ ಅಳಿದು ಹೋಗ್ಬೋದು, ಆತ್ಮಕ್ಕೆ ಅಳಿವಿಲ್ಲ ಅಂತಕ್ಕಂಥದ್ದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ನಾವು ಈ ಥರದ್ದೆಲ್ಲವನ್ನು ನಮ್ಮಲ್ಲಿ ಅಳವಡಿಸ್ಕೊಳ್ಳೋಣ. ದುಡ್ಡು ಇರದೇ ಇರಲಿ, ಆರಾಮಾಗಿ ಖುಷಿಯಾಗಿರೋಣ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.